ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮಗೆ ಉತ್ತರ ಕರ್ನಾಟಕದ ಮನೆ ಒಳಗೂ ಹೋಳಿಗೆ ಮಾಡಿದ್ದಿನ ಕಂಪಲ್ಸರಿಯಾಗಿ ಮಾಡುವಂತಹ ಹೋಳಿಗೆ ಸಾರು ಅಥವಾ ಕಟ್ಟಿನ ಸಾರು ರೆಸಿಪಿಯನ್ನು ತೋರಿಸ್ಕೊಡಕತ್ತೀವಿ ರೀ. ಅತಿ ಸುಲಭವಾಗಿ ಮಾಡುವಂತಹ ಒಂದು ಸಾರು, ಆದ್ರೆ ಇದರ ರುಚಿ ಐತಿರಲ್ಲ ಹಂಗೆ ಘಟ ಕುಡಿಬೇಕು ಅನ್ನಿಸ್ತದ್ರಿ. ಅಷ್ಟು ಮಸ್ತ್ ಆಗಿರುವಂತಹ ಈ ಕಟ್ಟಿನ ಸಾರು ಯಾವ ರೀತಿ ಮಾಡೋದು ಅಂಥೇಳಿ ಇವತ್ತಿನ ವಿಡಿಯೋದಾಗ ನಾವು ತೋರಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ನೀವೇನ್ರಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿರಿ, ಹಂಗೆ ಬಾಜುವರು ಗಂಟೆ ಮೇಲೂ ಒತ್ತಿ ಬಿಡ್ರಿ. ನಿನ್ನೆ ಅಂದರೆ ಇದ್ರ ಹಿಂದಿನ ವಿಡಿಯೋದಾಗ ನಾವು ತೊಗರಿಬೇಳೆ ಹೋಳಿಗೆ ತೋರಿಸಿದ್ದೀವಿ. ಆ ತೊಗರಿಬೇಳೆ ಹೋಳಿಗೆ ತೋರಿಸುವಾಗ ಅಲ್ಲಿ ಏನು ನಾವು ಬ್ಯಾಳೆ ಕುದಿಸ್ಕೊತೀವ್ರಲ್ಲ ಹೂರ್ಣ ಮಾಡೋಕ್ಕಂತ, ಆ ಎಲ್ಲ ಬ್ಯಾಳೆಯನ್ನು ನಾವು ಈಗ ಹೂರ್ಣ ಮಾಡೋಕೆ ನೀರು ಬಸದ ಕಟ್ ತಕ್ಕೊಂತೀವ್ರಿ. ಅಂದರೆ ಸೋಸಿದ ನೀರು ಇರ್ತೈತ್ರಲ್ಲ ಅದು ಕಟ್ ತಕ್ಕೊಂಡು ಅದ್ರ ಜೊತೆ ಸ್ವಲ್ಪ ಬೇಳೆಯನ್ನು ತೆಗೆದಿಟ್ಕೊಂಡಿದ್ದೇವ್ರಿ. ಈಗ ಮುಂದಕ್ಕೆ ಏನು ಮಾಡೋಣ ಅಂತಂದ್ರೆ ರೀ, ಆ ತೆಗೆದಿಟ್ಕೊಂಡಂತಹ ಬೇಳೆಯನ್ನು ಸ್ವಲ್ಪ ನಾವು ಒಂದು ಕಲ್ಲೊಳಗೆ ಹಾಕಿ ಅರಿಬೇಕಾಕೈತ್ರಿ. ಹೂರ್ಣಗತ್ಲೆ ಮಾಡಿ ಆ ಕಟ್ಟೊಳಗನ ಅಂದ್ರೆ ನೀರೇನು ತಗೊಂಡಿದ್ದಿರಲ್ಲ ಅದ್ರಾಗನ ಈಗ ಅದನ್ನು ಹಾಕಿ ಕರೆಕ್ಟಾಗಿ ಹಂಗೆ ಸ್ವಲ್ಪ ಅದಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಬಿಸಿನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ನಾವು ಇನ್ನು ಒಂದು ಕಾರು ಕಲ್ಲಾಗ ನಾವು ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕೊಂಡ್ರಿ. ಬೆಳ್ಳುಳ್ಳಿ ಹೆಸರುಗಳನ್ನ ನೀವು ಚಂದಂಗೆ ಸ್ವಲ್ಪ ದಮ್ಮಂಗೆ ಜಜ್ಜಿ ತೊಗೊಳ್ಬೇಕಾಕೈತ್ರಿ. ಹಂಗೆ ಮುಂದಕ್ಕೆ ಒಂದು ಮಿಕ್ಸರ್ ಜಾರ್ದಾಗ ನಾವಿಲ್ಲಿ ಕೊಬ್ಬರಿ, ನೀವು ಬೇಕಂದ್ರೆ ಹಸಿ ಕೊಬ್ಬರಿ ಹಾಕಿ ನಡಿತೈತಿ. ಕೊಬ್ಬರಿ, ಕರಿಬೇವು ಮತ್ತು ಹಸಿಮೆಣ್ಸಿಕಾಯಿ ಎಷ್ಟು ಬೇಕೋ ಅಷ್ಟು, ಹಂಗೆ ಸ್ವಲ್ಪ ಜೀರಿಗೆ ಮತ್ತು ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ತೊಗೋಬೇಕಾಕೈತ್ರಿ. ಅದ್ರಾಗ ಹಾಕಿ ಏನು ಮಾಡೋಣ ಒಂದ್ಸಲ ಗರ್ರ ಅನ್ಸ್ಕೊಂಬರ್ನು, ತರಿಯಾಗಿ ನೀವು ಗರ್ರ ಅನ್ಸ್ಕೊಂಡು ಬರ್ರಿ. ಇನ್ನು ಮುಂದೆ ಎದ್ರಾಗ ಮಾಡತ್ತೈತ್ರಲ್ಲ ಅದ್ರಾಗ ಒಂದೀಟ ಎಣ್ಣೆ ಕಾಯಕ ಇಡ್ರಿ. ಎಣ್ಣೆ ಕಾದಾದ್ಮೇಲೆ ನಾವು ಅದಕ್ಕೆ ಏನು ಮಾಡೋಣ ಆ ಸಾಸ್ವಿ ಮತ್ತು ಜೀರಿಗೆ ಮತ್ತು ದಮ್ನಮ್ಮಂಗಿ ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕೋಣ್ರಿ. ಅದಾದ ನಂತರ ಸ್ವಲ್ಪ ಕರಿಬೇವು ಎಲೆಗಳನ್ನ ಹಾಕೋಣ್ರಿ. ಅದಾದ್ಮೇಲೆ ನಾವಿಲ್ಲಿ ಟೊಮ್ಯಾಟೋವನ್ನು ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿರೋಂಥ ಟೊಮ್ಯಾಟೋನ ಹಾಕೋಣ್ರಿ. ಅಷ್ಟು ಹಾಕಿ ಸ್ವಲ್ಪ ಇದನ್ನು ನಾವೇನು ಮಾಡಬೇಕು ಹಿಂಗೆ ಮಿಕ್ಸ್ ಮಾಡಬೇಕು. ಅದಾದ ನಂತರ ಒಂದೀಟ ಅರಿಶಿನ ಪುಡಿ ಹಾಕಿನೂ ಈ ಟೊಮ್ಯಾಟೊ ಮತ್ತು ಬೆಳ್ಳುಳ್ಳಿ ಜೊತೆ ಮಿಕ್ಸ್ ಮಾಡಿರಿ. ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗಕ್ಕೆ ಚಾಲೋ ಆಗ್ತಾವು. ಇಷ್ಟು ನಾವು ತಿರುಗಾಡ್ಕೊತ ಇರಬೇಕಾಕೈತ್ರಿ. ಇನ್ನು ಇದಾದ್ಮೇಲೆ ಏನು ಮಾಡೋದೈತಿ, ಇದನ್ನ ಇರ್ತೈತಿ ನೋಡ್ರಿ, ನಾವು ಇದೇಗ ರುಬ್ಕೊಂಬಂದಿರಲಿಲ್ಲ ತರಿಯಾಗಿ ಆ ಮಸಾಲೆಯನ್ನು ತೊಗೊಂಡು ಬಂದು ನೀವು ಇಲ್ಲಿ ಹಾಕಬೇಕು. ಹಾಕಿ ಒಮ್ಮೆ ಅದನ್ನು ಈ ರೀತಿಯಾಗಿ ಮಿಕ್ಸ್ ಕೊಡಬೇಕು. ಕರೆಕ್ಟಾಗಿ ಮಿಕ್ಸ್ ಕೊಡ್ರಿ. ಒಂದೀಟ ಆದ್ಮೇಲೆ ಸ್ವಲ್ಪ ಧನಿಯಾ ಪೌಡರನ್ನು ನಾವಿಲ್ಲಿ ಸೇರ್ಸಕತ್ತು, ಕೊತ್ತಂಬರಿ ಕಾಳಿನ ಪುಡಿಯನ್ನು ಹಾಕಿ ಮತ್ತೊಮ್ಮೆ ಇಲ್ಲಿ ಮಿಕ್ಸ್ ಮಾಡೋಣ. ಅದಾದ ನಂತರ ಆ ಬ್ಯಾಳೆ ಏನು ನಾವು ಮಿಕ್ಸ್ ಮಾಡಿ ಇಟ್ಟಿದ್ದು ನೋಡ್ರಿ, ಅಂದ್ರೆ ಬಿಸಿನೀರು ಹಾಕಿ ಅವೆಲ್ಲ ಕಟ್ಟು ತೊಗೊಂಡು ಬಂದ ಇಲ್ಲಿ ಹಾಕೊಂಡ್ರಿ. ಕಟ್ಟು ತೊಗೊಂಡು ಬಂದ ಸ್ವಲ್ಪ ಅದನ್ನು ತಿರುವಾಡ್ನು. ಅದಾದ ನಂತರ ಏನು ಮಾಡೋಣಪ್ಪ ಅಂತಂದ್ರೆ ಇದಕ್ಕೆ ಅಂತ ಹೇಳಿ ಹುಣಸೆಹಣ್ಣು ಸ್ವಲ್ಪ ನೆನೆಸಿಟ್ಟಿರ್ತೀವಿ. ಆ ಹುಣಸೆಹಣ್ಣಿನ ರಸನ ನಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಕಟ್ಟಿನ ಸಾರಿಗೆ ಹಾಕಿ ಹಂಗೆ ಎಷ್ಟು ಬೇಕೋ ಅಷ್ಟು ಕಟ್ಟಿನ ಸಾರಿಗೆ ಬೆಲ್ಲನೂ ಹಾಕ್ಬೇಕ್ರಿ. ಇವೆರಡು ನೀವು ಹಾಕಿದ್ರೆ ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತಿ. ಅಷ್ಟಾದ್ಮೇಲೆ ಇದನ್ನು ನೀವು ಮಿಕ್ಸ್ ಮಾಡಿ ಕುದಿಯಾಕ ಬಿಡಬೇಕು. ಕಟ್ಟಿನ ಸಾರು ಹೋಳಿಗೆ ಜೊತೆ ರೀ, ಹೋಳಿಗೆ ಜೊತೆ ನೀವು ಈ ಹಾಲು ಆಮೇಲೆ ಏನಾರ ಹಾಕೊಂತ ತಿಂತಿರ್ತಿರಲ್ಲ ಅವಾಗ ಒಂದು ಈಟೀಟ ಕುಡ್ಕೋತ ಹೋದ್ರೆ ಭಾಳ ಮಸ್ತ್ ಅನಿಸ್ತತಿ. ಹಂಗೆ ಈಗ ನಾವು ಅದಕ್ಕೆ ಉಪ್ಪು ಹಾಕಿದ್ದೀವಿ, ಎಷ್ಟು ಬೇಕೋ ನೋಡಿ ಅಷ್ಟು ಉಪ್ಪು ಹಾಕಿರಿ. ಒಂದ್ಸಲ ಟೇಸ್ಟ್ ನೋಡ್ರೆ ಗೊತ್ತಾಗ್ತೈತಿ. ಅಷ್ಟಾದ್ಮೇಲೆ ಮತ್ತೆ ಮಿಕ್ಸ್ ಮಾಡಿ ಹಿಂಗೆ ಕುದಿ ಬರುವಂಗೆ ಚಲೋ ತಂಗಿ ಕುದಿಸ್ರಿ. ನಿಮಗಾಗಲೇ ಹೇಳತ್ತಿದ್ದೀನ್ರಿ, ಹೋಳಿಗೆ ಜೊತೆ ಏಕದಮ್ ಪರ್ಫೆಕ್ಟ್ ಆದಂತಹ ಭಾಳ ಮಸ್ತ್ ಆಗಿರುವಂತಹ ಸಾರು ಅಷ್ಟೇ ಅಲ್ದ ಅನ್ನದ ಜೊತೆನೂ ಅಟ್ಟ ಚಲೋ ಆಗ್ತೈತ್ರಿ. ಮಸ್ತ್ ಆಕೈತಿ, ಟ್ರೈ ಮಾಡಿ ನೋಡಿ. ಹಂಗೆ ಈಗ ಇದಕ್ಕೆ ನಾವೇನು ಹಾಕಿದ್ದೀವಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದ್ದೀವಿ. ಏಕದಮ್ ಪದ್ಧತಿಯಾಗಿ ಕುದತಿ. ಇಷ್ಟಾದ್ರೆ ಆಯಿತು, ಕಟ್ಟಿನ ಸಾರು ಉತ್ತರ ಕರ್ನಾಟಕದ ವಿಶೇಷ ಬಹಳ ಮಸ್ತಾಗಿ ರೆಡಿ ಆಗೈತ್ರಿ. ನಿಮಗೆ ಮಾಡೋಕ್ಕೂ ಈಸಿ ಆಗ್ತೈತಿ. ಹೆಂಗೆ ಈಸಿ, ಹೋಳಿಗೆ ಮಾಡತ್ತಿದ್ದಾಗನ ಅದ್ರಾಗಿನ ಸ್ವಲ್ಪ ಬ್ಯಾಳಿ ತಕ್ಕೊಂಡು ಮಾಡುವಂತಹ ಮತ್ತು ಕಟ್ಟು ತಕ್ಕೊಂಡು ಮಾಡುವಂತಹ ಕಟ್ಟಿನ ಸಾರು ಕಡಿಮೆ ಸಮಯದಾಗ ರೆಡಿ ಆಕೈತ್ರಿ. ಹಂಗಾದ್ರೆ ನೀವು ಇದಷ್ಟ ಅಲ್ದ ನಮ್ಮ ಚಾನಲ್ದಾಗ ಯುಗಾದಿ ಹಬ್ಬಕ್ಕೆ ರೆಸಿಪಿಗಳನ್ನ ಹುಡ್ಕಾಡತ್ತಿದ್ರೆ ನಾವು ಎಲ್ಲ ರೀತಿಯ ಅಡುಗೆಗಳನ್ನ ಅಪ್ಲೋಡ್ ಮಾಡಿದ್ದೀವಿ. ಅವು ಯಾವನು ನೋಡಿಲ್ಲ ಅಂತಂದ್ರೆ ನೋಡಿ ಬರ್ರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.